ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಸದ್ಗುರು ಸಿದ್ಧಾರೂಢರ ಗುರುನಾಥಾಳರ ದಿವ್ಯ ಪಾದ ಕಮಲಗಳ ಹಣೆ ಮಾಡಿದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂತ ಪರಾತ್ಪರ ಶಿವನಿಗೆ ವಂದಿಸಿ, ಪುಣ್ಯಾತ್ಮರೇ, ಶಿವಶರಣರೇ, ಆತ್ಮಾನಂದ ಸ್ವರೂಪಿಗಳೇ, ನಿನ್ನಿನ ದಿವಸ ನಾವು 16ನೇ ಶ್ಲೋಕವನ್ನ ಪರಮಾರ್ಥ ಅನ್ನೋದ್ರ ಬಿಡಿ ಟಿಪ್ಪಣಿಗಳನ್ನು ಓದ್ತಾ ಬಂದ್ವಿ. ನಾವು 15ನೇ ಶ್ಲೋಕದಲ್ಲಿ ಯಾವ ಎಲ್ಲಾ ಜೀವಿಗಳ ಒಂದು ಹೃದಯ ಆಕಾಶದಲ್ಲಿ ಈಶ್ವರ ಸರ್ವಭೂತಾನ ಉದ್ದೇಶ ಅರ್ಜುನ ತಿಷ್ಠತಿ, ಅರ್ಥಾತ್ ಆ ಪರಮಾತ್ಮ ಎಲ್ಲ ಕಡೆ ಇರತಕ್ಕಂತ ಸರ್ವವ್ಯಾಪಿ ಆಗಿರ್ತಕ್ಕಂಥ ಪರಮಾತ್ಮ ಈ ಜೀವಿಗಳ ಅಂತಃಕರಣದಲ್ಲಿ ಪ್ರಕಟ ಆಗಿದ್ದಾನೆ. ಎಲ್ಲ ಕಡೆ ಇದ್ರು ಕೂಡ ಪ್ರಕಟ ಎಲ್ಲಿ? ಪರಿಶುದ್ಧವಾದ ಅಂತಃಕರಣದಲ್ಲಿ ಜೀವ ರೂಪದಿಂದ ಪ್ರಕಟ ಆಗಿದ್ದಾನೆ. ಜೀವ ಬೇರೆ ಅಲ್ಲ, ಪರಮಾತ್ಮ ಸ್ವರೂಪನೇ. ಜೀವೋ ಬ್ರಹ್ಮಯನ ಪರಹ. ಯಾವಾಗ ಅಂತಃಕರಣ ವಿಶಿಷ್ಟನಾಗಿ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯಿಂದ ಕೂಡಿದ ಅಂದಾಗ ಅವನಿಗೆ ಮಾಡುವವನಾಗಿ ಉಣ್ಣುವನಾದ್ರಿಂದ ಅವನಿಗೆ ಸಂಸಾರ ಗಂಟು ಬಿದ್ದದ, ಸಂಸಾರಿ ಅನಿಸ್ಬಿಟ್ಟ. ವಾಸ್ತವವಾಗಿ ಆ ಜೀವ ಯಾರು? ಪರಮಾತ್ಮನೇ. ಆ ಪರಮಾತ್ಮ ಅವನೇ ಎಲ್ಲಾ ಜೀವಿಗಳ ಹೃದಯದಲ್ಲಿ ಇದ್ದುಕೊಂಡು ಎಲ್ಲಾ ಸಕಲ ಕ್ರಿಯೆಗಳಿಗೆ, ಸಕಲ ವ್ಯಾಪಾರಗಳಿಗೆ ಕಾರಣ ಆಗಿದ್ದಾನೆ. ಅದೇ ವಿಷಯನ್ನ ಆ ವೇದಗಳ ಸ್ವರೂಪನೂ ಕೂಡ ನಾನೇ ಇದ್ದೇನೆ. 16ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ? ದ್ವಾವಿಮೌ ಪುರುಷಂ ಲೋಕೆ ಕ್ಷರಾಶ್ಚಕ್ಷರ ಏವ ಚ, ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಅರ್ಥಾತ್ ನಾವು ಪುರುಷವು ಎರಡು ಪ್ರಕಾರ. ಯಾರು ಇದಾಗ್ತದೆ ಗಿರ್ಜಾವರ ಒಪ್ಪಂದ ಇಟ್ಟಾರ್ರಿ ಅವ್ರ ಅಪ್ಪು ಅಂತ ಹೇಳಿ ಐತಲ್ಲ, ಅದನ್ನ ಮ್ಯೂಟ್ ಮಾಡಂತ ಹೇಳಿದ್ರಿ ಅವ್ರಿಗೆ. ಏನ್ ಕೇಳ ಮಾಡ್ಯಾರ ಬಂದ್ ಮಾಡಿರ್ತವ್ರಿ. ಅವರು ಕೇಳಾಕತ್ತಾರಲ್ಲಿ. ನಾವೇನ್ ಕಡಿಮೆ, ನಾವು ಕೇಳ್ತೇವ ಅಂತಾರ ಅವರು. ಈ ಒಂದು ಶ್ಲೋಕದಲ್ಲಿ ಒಂದು ಪರಾ ಪ್ರಕೃತಿ ಮತ್ತು ಅಪರಾ ಪ್ರಕೃತಿ, ಪರಾ ಪ್ರಕೃತಿ ಮತ್ತು ಪರಾ ಪ್ರಕೃತಿಗಳು ಈಗಾಗಲೇ ನಾವು ಸಾಕಷ್ಟು ಗೀತೆ 7ನೇ ಅಧ್ಯಾಯದ 4 ಮತ್ತು 5ನೇ ಶ್ಲೋಕದಲ್ಲಿ ಕೂಡ ಅದರ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡು ಬಂದಿವಿ. 4 ಮತ್ತು 5ನೇ ಶ್ಲೋಕದಲ್ಲಿ ಯಾರಾದ್ರೂ ತೆಗಿತಿದ್ರೆ ತೆಗಿರಿ. ಏನದ ಅದು? ಪರ ಮತ್ತು ಅಪರ ಪ್ರಕೃತಿಗಳ ಬಗ್ಗೆ. ಅಷ್ಟೇ ಅಲ್ಲ, 13ನೇ ಅಧ್ಯಾಯದಲ್ಲೂ ಕೂಡ 1ನೇ ಶ್ಲೋಕದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ತಿಳ್ಕೊಂಡು ಅಲ್ಲಾದ್ರೂ ಕೂಡ ಹೇಳಿದ್ದಾರೆ. ಈ ಶರೀರ ಅನ್ನುವಂಥದ್ದು ಕ್ಷೇತ್ರದ, ಇದನ್ನ ಯಾರು ತಿಳ್ಕೊಂಡಾರೋ ಅವನಿಗೆ ಕ್ಷೇತ್ರಜ್ಞ ಅಂತ. ಈ ಪ್ರಕಾರವಾಗಿ ಇಲ್ಲಿ ಕೂಡ 2 ಭಾಗಗಳನ್ನ ಮಾಡಿದ್ದು. ಕ್ಷೇತ್ರ ಅಂದ್ರೆ ಬೇರೆ ಅಲ್ಲ, ಅಂತಃಕರಣ. ಅಲ್ಲಿ ಯಾವ ರೀತಿಯ ಬೀಜ ರೂಪವಾದಂತಹ ಸಂಸ್ಕಾರಗಳದಾವಲ್ಲ ಪ್ರಕಟ ಆಗ್ತಾವ. ಯಾವಾಗ ಫಲ ಕೊಡ್ಲಿಕ್ಕೆ ಉದ್ಯುಕ್ತ ಆಗ್ತಾವೋ ಆವಾಗ ಅಲ್ಲಿ ಬೆಳೆ ಬರ್ತದಂದ್ರೇನ ಯಾವ ಜೀವ ಸಂಸಾರ ಕಾರಣ ಆಗ್ತಾನ ಅಂತ. ಹೀಗೆ ಅರ್ಥಾತ್ ಇದಕ್ಕೆ ಉದಾಹರಣೆ ಅಂದ್ರೆ ಹೊಲದೊಳಗಿರುವಂತ ಬೀಜ ಯಾವಾಗ ಫಲ ಕೊಡ್ಲಿಕ್ಕೆ ಉದ್ಯುಕ್ತ ಆಗ್ತಾವಲ್ಲ, ಸಮಯ ಬಂದಾಗ ಪ್ರಕಟ ಆಗ್ತಾವು ಅಂತ. ಈ ಬೀಜದು ಸಾಕಷ್ಟು ಭೂಮಿಯೊಳಗೆ ಬಿದ್ದಿರ್ತಾವ, ಬ್ಯಾಸಿಗೊಳಗೆ ಗೊತ್ತಾಗೋದಿಲ್ಲ. ಯಾವಾಗ ಮಳಿ ಬಿದ್ದ ತಕ್ಷಣ ನೋಡ್ರಿ ಹೆಂಗ ಎದ್ದು ಬಿಡ್ತದ ಕಳೆ. ಹಾಗೆ ನಮ್ಮ ಅಂತಃಕರಣವಂತ ಹೊಲದಲ್ಲಿ ಕ್ಷೇತ್ರ ಆ ಬೀಜ ರೂಪಿಯಾದಂತ ಕಸ ವಾಸನೆಗಳನ್ನುವಂತ ಅನಂತ ಜನ್ಮಗಳಲ್ಲಿ ಭೋಗಿಸಲ್ಪಟ್ಟಂತ
ಸೂಕ್ಷ್ಮ ರೂಪವಾದ ಸಂಸ್ಕಾರಗಳು ಇರ್ತಾವಲ್ಲ, ಆವಾಗ 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 ಆಯಾ ಜನ್ಮಗಳಲ್ಲಿ ಅವು ಫಲ ಕೊಡ್ಕೊಂತ ಹೋಗ್ತಾವ ಅಂತ ಹೇಳ್ತಾರ. ಕ್ಷೇತ್ರ ಅಂತಾರ ಅದಕ್ಕೆ. ಕ್ಷೇತ್ರದ ನೀವು ಎಲ್ಲವನ್ನು ಇದರಿಟ್ಟು ಅರಿಯತಕ್ಕಂತ ಕೂಟಸ್ಥ ರೂಪ ಪರಮಾತ್ಮ ಅಥವಾ ಜೀವ ಅಂದ್ರೂ ಕೂಡ ನಡೀತದ. ಜೀವ ಅಂದ್ರೆ ಆ ಜೀವ ಅಲ್ಲ, ಕುಡ್ಕೊಂಡಂತ ಜೀವ ಅಲ್ಲ, ಅಂತಃಕರಣದಲ್ಲಿ ವಿಶಿಷ್ಟ ಆದಂತ ಜೀವ ಅಲ್ಲ, ಅವನ ಪ್ರತಿಬಿಂಬ. ಹೀಗೆ ಈ ಅಧ್ಯಾಯದಲ್ಲಿ ಪರ ಮತ್ತು ಅಪರ ಪ್ರಕೃತಿಗಳ ಬಗ್ಗೆ ಪರಮಾತ್ಮ ವಿಸ್ತಾರವಾಗಿ ಹೇಳ್ತಾ ಹೋಗಿ ನಿನ್ ಕೆಲವಷ್ಟು ಓದಿದ್ದೀವಿ. ಅದೇ ವಿಷಯವನ್ನ ನಾವು ಬೇರೆ ಬೇರೆ ಗ್ರಂಥಗಳಲ್ಲಿ ಶಂಕರ ಭಾಷೆಯಲ್ಲಿ ಸ್ವಲ್ಪ ನೋಡೋಣ. ಯಾಕಂದ್ರೆ ಯಥಾರ್ಥವಾದಂತಹದ್ದು ನಮಗೆ ತಿಳಿಬೇಕಾಗಿತ್ತು ಅಂತಂದ್ರ ಶಂಕರ ಭಾಷೆಯಲ್ಲಿ ತಿಳಿತದ. ಇಲ್ಲಿ ಏನ್ ಹೇಳ್ಯಾರ ಶಂಕರ ಭಾಷೆಯಲ್ಲಿ ಅಂದ್ರ, ಪರಮಾತ್ಮ ವ್ಯಕ್ತ ಅವ್ಯಕ್ತಗಳನ್ನ ಮೀರಿದಂತ ಪುರುಷೋತ್ತಮ. ವ್ಯಕ್ತ ಮತ್ತು ಅವ್ಯಕ್ತಗಳನ್ನ ಮೀರಿದಂತ ಪುರುಷ ಇದಾನೆ ಅನ್ನುವಂಥದ್ದು ಹೇಳ್ಕೊಂತ ಬಂದ. ಇಲ್ಲಿ ತಾತ್ಪರ್ಯ ಏನದ ಅವ್ರು ಹೇಳಿದ್ದು ಶಂಕರ ಭಗವತ್ಪಾದರು ಅಂದ್ರ, ಈ ಸಂಸಾರದಲ್ಲಿ ಎರಡು ರೀತಿ ಪುರುಷರಿದ್ದಾರೆ. ಒಬ್ಬ ಪುರುಷ ನಾಶವಾಗುವಂತವದನ, ಕ್ಷರ ವಿನಾಶಿ, ಇದೊಂದು ರಾಶಿ. ಶಂಕರ ಭಾಷ್ಯ ಓದ್ತಾ ಇದ್ದೇನೆ. ಮತ್ತೊಂದು ಪುರುಷ ಅಕ್ಷರ, ಕ್ಷರಕ್ಕೆ ವಿರುದ್ಧವಾಗಿರುವಂತ ಮಾಯಾಶಕ್ತಿ, ಭಗವಂತನ ಮಾಯಾಶಕ್ತಿ. ಇದು ಕ್ಷರ ಎಂಬ ಪುರುಷನು ಹುಟ್ಟುವುದಕ್ಕೆ ಬೀಜ. ಒಂದು ಬೀಜ ಬೇಕಲ್ಲ ಈ ಸೃಷ್ಟಿಗೆ. ಬೀಜ ರೂಪದಿಂದ ಆ ಮಾಯಾಶಕ್ತಿ ಅರ್ಥಾತ್ ಭಿನ್ನ ಭಿನ್ನ ರೂಪದಿಂದ ಇರುವಂತಹದ್ದು ಸದ್ಸದ್ ವಿಲಕ್ಷಣ ಭಾವರೂಪಿ. ಆದ್ರೆ ಜ್ಞಾನದಿಂದ ಮಾತ್ರ ಭಾವಿಸ್ಕೊಂಡು ಹೋಗ್ತದೆ. ಇಲ್ಲ ಅಂತಂದ್ರ ಅದು ಬೀಜ ರೂಪದಿಂದ ಜಗತ್ತಿನ ಸೃಷ್ಟಿಗೆ ಕಾರಣ ಆಗ್ತದ. ಯಾವುದು? ಭಗವಂತನ ಮಾಯಾಶಕ್ತಿ. ಕ್ಷರ ಎಂಬ ಪುರುಷನು ಹುಟ್ಟುವುದಕ್ಕೆ ಬೀಜ. ಅನೇಕ ಸಂಸಾರಿ ಜೀವರುಗಳ ಕಾಮ ಕರ್ಮ ಮುಂತಾದವುಗಳ ಸಂಸಾರಕ್ಕೆ ಕಾರಣ ಆಗ್ತದ. ಮತ್ ಎಲ್ಲಿತ್ತದು? ಮೊದಲ ಬೀಜ ರೂಪದಿಂದ ಅವ್ಯಕ್ತವಾದಂತದ್ದು ಅವಿದ್ಯೆ ಅಥವಾ ಮಾಯೆಯಲ್ಲಿನೇ ಇತ್ತು. ಪ್ರಲಯದಲ್ಲಿ ಎಲ್ಲಾ ಜೀವಿಗಳ ಪಾಪ ಪುಣ್ಯದ ಕರ್ಮಗಳು ಮಾಯೆಯಲ್ಲಿ ಒಂದಾಗ್ತಾವು. ಯಾವ ರೀತಿ? ಅವ್ಯಾಕೃತವಾದ ಮಾಯೆಯಲ್ಲಿ. ಅವಾಗ ಸೃಷ್ಟಿ, ಅವಾಗ ಈ ಕಳಿ ಹೇಳ್ತಾವಲ್ಲ, ಮಳಿ ಆದ ತಕ್ಷಣ ಹಂಗ ಸೃಷ್ಟಿ ಆಗುವಾಗ ಎದ್ದುಕೊಳ್ತಾವೆ ಅಂತ ಹೇಳ್ತಾವ ಶಂಕರ ಭಾಷ್ಯದಲ್ಲಿ. ಆದ್ದರಿಂದ ಸರ್ವಭೂತಗಳು ಆ ಕಾರ್ಯ ಸಮೂಹ ಎಲ್ಲವೂ ಇದಕ್ಕೆ ಮೂಲ ಪುರುಷ ಯಾರು ಅಂದ್ರೆ ಕೂಟಸ್ಥ ರೂಪ ಪರಮಾತ್ಮ. ಕೂಟ ಎಂದರೇನು? ರಾಶಿ, ರಾಶಿಯಂತೆ ಇರ್ತಕ್ಕದ್ದು. ಅಥವಾ ಕೂಟವೆಂದರೆ ಮಾಯೆ. ಇವು ಪರ್ಯಾಯ ಶಬ್ದಗಳು ಅಂತ. ಹೀಗೆ ಅನೇಕ ಪ್ರಕಾರದಿಂದ ಕೂಟಸ್ಥವು ಇಡೀ ಎಲ್ಲ ಸಂಸಾರ ಬೀಜವು ಅನಂತವಾಗಿರುವುದರಿಂದ ಸಂಯೋಗದಿಲ್ಲವಾಗಿ, ಅಂದ್ರೆ ಸಂಸಾರ ಬೀಜವು ಸಂಸಾರವಾಗಿ ಪರಿಣಮಿಸುವುದು. ಅವ್ಯಕ್ತ ರೂಪದಿಂದ ಇರತಕ್ಕಂತ ಬೀಜ ಏನದಲ್ಲ, ಅದು ಸಂಸಾರಕ್ಕೆ ಕಾರಣ ಆಗ್ತದೆ. ಅವಿದ್ಯೆಯಲ್ಲಿರ್ತಕ್ಕಂಥ ಯಾವ ಜಾಗ್ರ ಮತ್ತು ಸ್ವಪ್ನಗಳು ಬೀಜ ರೂಪದಿಂದ ಅವಿದ್ಯೆಯಲ್ಲಿ ಒಂದಾಗಿರ್ತಾವಲ್ಲ, ಅಲ್ಲಿ ಕಾರಣವಾದಂತ ಅವಿದ್ಯೆಯಲ್ಲಿ ಲಯ ಹೊಂದಿರ್ತವೆ ಸುಸುಪ್ತಿಯಲ್ಲಿ. ಅವೇ ಕೂಡ ಜಾಗರ ಆದ ನಂತರ ಎಚ್ಚರ ಆದ ಕೂಡಲೇ ಆ ಬೀಜ ರೂಪಿ ಸಂಸಾರನ ಹೊರಗೆ ಅದೇ ಯಥಾವತ್ ಹೊರಗೆ ಬಂದು ಸಂಸಾರಕ್ಕೆ ಕಾರಣ ಆಗ್ತೈತಿ. ಹೇಗೋ ಹಾಗೆ ಈ ಬೀಜ ರೂಪದಿಂದ ಇರುವಂತ ಅವ್ಯಕ್ತವಾದಂತ ಮಾಯೆಯಲ್ಲಿ ಅಡಗಿರ್ತಕ್ಕಂಥ ಸಂಸಾರವು ಯಾವಾಗ ಸೃಷ್ಟಿ ಪ್ರಳಯ ಆಗಿರ್ತೈತಲ್ಲ, ಆಮೇಲೆ ಸೃಷ್ಟಿ ಪ್ರಾರಂಭ ಆಯ್ತು ಅಂತಂದ್ರ ಅವಾಗ ಅದೇ ಸಂಸ್ಕಾರಗಳನ್ನು ಕಟ್ಟಿಕೊಂಡು ಎಲ್ಲಾ ಜೀವರುಗಳು ಮತ್ತೆ ಪುನಃ ಹುಟ್ಟುತ್ತಾರೆ ಅನ್ನುವಂಥದ್ದು ಅರ್ಥ.
ಹಿಂಗ ಪ್ರಕಾರ ಈ ಸಂಸಾರ ಅನಂತ ಪ್ರಕಾರವಾಗಿ ಅದ, ಇದು ಸಂಯುವುದಿಲ್ಲ, ಅನಾದಿ ಅದ. ಹೀಗೆ ಶಂಕರ ಭಾಷೆಯಲ್ಲಿ ಅದ. ಇನ್ನು ನಾವು ನಿನ್ನೆ ಓದಿದೀವಿ ಅದನ್ನ, 17 ಶ್ಲೋಕಕ್ಕೆ ಬರುವ ಇದನ್ನ ಓದಿದೀವಿ ನಿನ್ನೆ ನಾವು. ಇದು ಹಿನ್ನೆಲೆ ಇದು. ಈಗ 17 ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಯಾರು ಓದ್ತಿದ್ರೆ ಓದ್ರಿ, ನೋಡುನು, ಓದ್ರಿ 17 ಶ್ಲೋಕವನ್ನ ಯಾರಾದ್ರೂ ಓದ್ರಿ, ಮುಂದ್ ನಾ ಓದ್ತೀನಿ. ಹಲೋ, ಯೋ ನ ಉಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಪ್ರಿಯ. ಯಾರಾದ್ರೂ ಓದ್ತಿರೋರು ಓದ್ರಿ, ಚೆನ್ನಾಗಿ, ನಮ್ಗಿಂತ ಚೆನ್ನಾಗಿ ಓದ್ತೀರಿ. ಯಾರಾದ್ರೂ ಓದ್ರಿ, ಒಬ್ರು ಯಾರ. ಹಲೋ ಅಮ್ಮಾರು ಓದ್ರಿ, ನಿನ್ನ ಓದಿದ್ರಲ್ಲ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಪ್ರಿಯ. ಅದರ ತಾತ್ಪರ್ಯವನ್ನ ಶಬ್ದ ಏನ ಹೃಷ್ಯತಿ ನ ದ್ವೇಷ್ಟಿ, ಇದು ನ ದ್ವೇಷ್ಟಿ ನ ಶೋಚತಿ, ದ್ವೇಷ ಭಾವ ರಹಿತನೋ, ಶೋಕ ಪಡುವುದಿಲ್ಲ. ಯಾರು ಎಂದೆಂದಿಗೂ ಬಹಳ ಮುಖ್ಯದ, ಸಂತೋಷದಿಂದ ಹಿಗ್ಗುವುದಿಲ್ಲವೋ, ದ್ವೇಷ ಭಾವ ರಹಿತನೋ, ಶೋಕ ಪಡುವುದಿಲ್ಲವೋ, ಹಾಗೂ ಏನನ್ನು ಬಯಸುವುದಿಲ್ಲವೋ, ಮತ್ತು ಯಾರು ಎಲ್ಲಾ ಶುಭ ಮತ್ತು ಅಶುಭ ಕರ್ಮಗಳ ಫಲವನ್ನು ತ್ಯಾಗ ಮಾಡಿರುವರೋ ಆ ಭಕ್ತ ನನಗೆ ಪ್ರಿಯನು, ಸಮೇ ಪ್ರಿಯ. ನ ಶೋಚತಿ ನ ಕಾಂಕ್ಷತಿ, ಅವನ್ ಶೋಕನೂ ಇಲ್ಲ, ಅವನಲ್ಲಿ ಯಾವ ಇಚ್ಛೆನೂ ಇಲ್ಲ. ನ ಕಾಂಕ್ಷತಿ, ಏನನ್ನು ಬಯಸುವಂತದ್ದೆಲ್ಲ ಇಲ್ಲ. ಎಲ್ಲಾ ಬೈಕಗಳು ಪೂರ್ಣ ತೃಪ್ತಿಯಾಗಿದ್ದಾವೆ. ಯಾಕಂದ್ರ ಪೂರ್ಣ ಕಾಮ ಆಗಿದ್ದಾನೆ. ಏನ್ ಬಯಸ್ಬೇಕಂತನಲ್ಲ ಅವೆಲ್ಲವೂ ಈಗಾಗಲೇ ಅವನ ಸ್ವರೂಪದಲ್ಲಿ ಒಂದಾಗಿಬಿಟ್ಟ. ಪೂರ್ಣ ಆಗ್ಯಾನವ, ಪೂರ್ಣ ಕಾಮ. ಅಷ್ಟ ಅಲ್ಲ, ಶುಭ ಮತ್ತು ಅಶುಭ ಕರ್ಮಗಳಂತ ಬರ್ತಾವ. ಅವೆಲ್ಲವುಗಳನ್ನು ಶುಭನೂ ಇರ್ಲಿ ಅಶುಭನೂ ಇರ್ಲಿ, ಯಾಕಂದ್ರ ಅವು ಸಂಸಾರಕ್ಕೆ ಕಾರಣ ಆಗ್ತಾವಲ್ಲ, ಬಂಧನಕ್ಕೆ ಕಾರಣ ಆಗ್ತಾವ. ಹೇಳ್ಕೊಂಬಂದೇವ್ ನಾವೆಂದ ಕಬ್ಬಿನ ಬೇಡಿ ಬಂಗಾರದ ಬೇಡಿ ಅಂತ. ಅವೆರಡನ್ನೂ ಕೂಡ ವರ್ಜ್ ಮಾಡಿದಾನೆ. ಅಂತವೇನದನಲ್ಲ, ಸ ಭಕ್ತಿವಾನ್, ಆ ಭಕ್ತ ಸಮೇ ಪ್ರಿಯ, ಆ ಭಕ್ತ ನನಗ ಅತ್ಯಂತ ಪ್ರಿಯನೋದಾನೆ ಅನ್ನೋದು ಈ ಶ್ಲೋಕದ ಅರ್ಥ. ಇಲ್ಲಿ ಮಲ್ಲಿಕಾರ್ಜುನ ಅಪ್ಪಗಳು ಹೇಳಿದ್ದೊಂದು ಸ್ವಲ್ಪ ನಾವು ಓದಿ ಮುಂದೆ ಹೋಗುವ. ಅವ್ರೇನ್ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ಓದ್ತಾ ಇದ್ದೀನಿ. ನಾನು ವಿಕಾಸಗೊಂಡಂತ ಪ್ರಾಕೃತಿಕ ತತ್ವಗಳಲ್ಲಿ 2 ಭಾಗ. ಒಂದು ಮಹತ್ತು, ಅಹಂಕಾರ, ತನ್ಮಾತ್ರೆ, ಭೂತ ಮತ್ತು ಏಕದಶೇಂದ್ರಿಯ. ಇಲ್ಲಿ ಪ್ರಕೃತಿಯನ್ನ ಭಾಗ ಮಾಡ್ತಾ, ನಾವು ವ್ಯಕ್ತಿಗತೆಯಲ್ಲಿ ಕೂಡ ಭಾಗ ಮಾಡೇವಿ. ಅಷ್ಟಮಾ ಪ್ರಕೃತಿ ಅಂತ ನಿಮಗೆ ಗೊತ್ತಿರಬೇಕು. ಯಾವ ಅಷ್ಟಮಾ ಪ್ರಕೃತಿ? ಜೀವ ಸೃಷ್ಟಿಯಲ್ಲಿ ಈ ಯಾವ ಪಂಚಮಹಾಭೂತಗಳು, ಮನ, ಬುದ್ಧಿ, ಅಹಂಕಾರ, ಈ ಪ್ರಕಾರ ಇಲ್ಲಿ ಅಷ್ಟಮಾ ಪ್ರಕೃತಿಗಳು ಏನದಾವಲ್ಲ, ಆ ಒಂದು ಕೂಟಸ್ಥರೂಪ ಪರಮಾತ್ಮನನ್ನ ಮರಿ ಮಾಡಿದಾವೆ, ಆವರಣ ರೂಪದಿಂದ ಮರಿ ಮಾಡೇವೆ ಅಂತ ಇಲ್ಲಿ ಹೇಳ್ತೇವೆ ನಾವು ವ್ಯಷ್ಟಿಯಲ್ಲಿ. ಇಲ್ಲಿ ಇವ್ರು ಏನ್ ಹೇಳಕ್ತಾರ, ಸಮಷ್ಟಿಯಲ್ಲಿ ಹೇಳಕತ್ತಾರೆ. ವ್ಯಷ್ಟಿಯಲ್ಲಿ ಒಂದು ಭಾಗ, ಸಮಷ್ಟಿಯಲ್ಲಿ ಒಂದು ಭಾಗ. ಯಾವುದು? ಮಹತ್ತು,
ಅಹಂಕಾರ ಪಂಚತನ್ಮಾತ್ರೆಗಳು ಎಷ್ಟ? 3 ಭೂತ, 4 ಏಕದಶೇಂದ್ರಿಯ, 11 ಇಂದ್ರಿಯಗಳು. ಹೀಗೆ ಅದು ಫಸ್ಟ್ ಮೊದಲೇ ಭಾಗ ಇದು ಶುದ್ಧ ಪ್ರಕೃತಿ ಅಂತ. ಎರಡನೇ ಭಾಗ ಅಶುದ್ಧ ಪ್ರಕೃತಿ. ಶುದ್ಧ ಪ್ರಕೃತಿಯ ಪ್ರತಿಫಲಿತ ಚೈತನ್ಯವೇ ಅಶುದ್ಧ ಪ್ರಕೃತಿ. ಅಂತರಾತ್ಮ ಅಂತಾರ ಅದಕ್ಕೆ. ಪ್ರತಿಫಲಿತ ಚೇತನ ಅಥವಾ ಜೀವಾತ್ಮ, ಅಂತರಾತ್ಮ ಅಥವಾ ಕಾರಣ ತತ್ವದ ಅಭಿಮಾನಿ. ಹೀಗೆ ಇದು ಈ ದೇಹದ ಅಭಿಮಾನಿಯಾಗಿ ಇವನು ಉಪಾಸ್ಯ, ಇವನು ಉಪಾಸಕ. ಉಪಾಸಕ ಅದನ, ಅವ ಉಪಾಸ್ಯ ದೇವತೆ. ಅದು ಈಶ್ವರ ರೂಪದಿಂದ ಅಂದ್ರೆ ಸಮಷ್ಟಿಯಲ್ಲಿರ್ತಕ್ಕಂಥ ಮಾಯೆಯಲ್ಲಿ ಪ್ರತಿಫಲಿಸಿದಂತ ಚೇತನ ಒಂದು, ಅಂತಃಕರಣದಲ್ಲಿ ಪ್ರತಿಫಲಿಸಿದಂತ ಚೇತನ ಯಾವುದಂದ್ರ ಆಭಾಸ ಅಥವಾ ಜೀವ. 2 ಪ್ರಕಾರ ಅದಾವ, ಒಂದು ಪ್ರತಿಫಲಿತದ, ಒಂದು ಬಿಂಬ ರೂಪದ. ಒಂದನೇದ್ದು ಅದು ಯಾವಾಗಲೂ ಶುದ್ಧ ಪ್ರಕೃತಿ, ಅಲ್ಲಿ ಪ್ರತಿಫಲಿತ ಚೇತನದ ಮಾಯಾ ಶುದ್ಧ ಸತ್ವಗುಣ ಪ್ರಧಾನವಾದಂತ ಮಾಯೆಯಲ್ಲಿ ಪ್ರತಿಫಲಿಸಿದಂತ ಚೇತನ ಏನದ, ಅದಕ್ಕ ಆ ಮಾಯೆ ಯಾವುದೇ ರೀತಿಯ ವ್ಯಾಮೋಹವನ್ನು ಮಾಡಿಲ್ಲ. ಅವ್ಯಾಮೋಹಕರಿ ಮಾಯಾ. ಆದ್ರೆ ಇಲ್ಲಿ ಏನದ, ವ್ಯಾಮೋಹಕರಿ ಅವಿದ್ಯಾ. ಅವಿದ್ಯೆ ಏನ್ ಮಾಡೈತಿ ಇವಾಗ? ಜೀವನಿಗೆ ಬಂಧನ ಉಂಟು ಮಾಡೈತಿ, ವ್ಯಾಮೋಹವನ್ನು ಉಂಟು ಮಾಡೈತಿ ಅಂತ ಅರ್ಥ. ಹೀಗೆ ಒಂದು ಶುದ್ಧ ಪ್ರಕೃತಿ, ಒಂದು ಅಶುದ್ಧ ಪ್ರಕೃತಿ, ಒಂದು ಪ್ರತಿಫಲಿತವಂತ ಚೇತನ, ಒಂದು ಶುದ್ಧ ಚೇತನ, ಹಿಂಗಂದ್ರು ಕೂಡ ನಡೀತದ. ನಾವು ಉಪಾಸಕ ದೇವಿ, ಅವ ಉಪಾಸ ದೇವತೆ ಅದಾನ. ಯಾವಾಗ ಭೇದ ಬುದ್ಧಿ ಇದ್ದಾಗ, 2 ಇದ್ದಾಗ ಇದು ಹೇಳಕತ್ತಾರ ಅವ್ರು. ಅಂದ್ರೆ 2 ರೀತಿಯಿಂದ ಹೇಳಕತ್ತಾರಲ್ಲ ಇಲ್ಲಿ, ಒಂದು ಶುದ್ಧ ಚೇತನ, ಒಂದು ಅಶುದ್ಧ ಚೇತನ ಅಂತ. ಹೀಗೆ ಶುದ್ಧ ಅಶುದ್ಧ ಪ್ರಕೃತಿಗಳು ಏನದಾವು? ಕ್ಷರ ಮತ್ತು ಅಂತರಾತ್ಮ. ಜೀವಾತ್ಮನು, ಆ ಜೀವಾತ್ಮ ಏನದನ ಅಲ್ಲೇ ಅಕ್ಷರ ಅದಾನ. ಕ್ಷರಾಕ್ಷರಗಳು 2 ಸ್ವತಂತ್ರ ಅಲ್ಲ, ಜೀವಾತ್ಮನು ಸ್ವತಂತ್ರ ಅಲ್ಲ, ಏನದಲ್ಲ ಉಳಿದು ಈಶ್ವರನು ಸ್ವತಂತ್ರ ಅಲ್ಲ ಅಂತ. 2 ಕೂಡ ಅವು ಪ್ರತಿಫಲಿತ ಚೇತನಗಳೇ. ಆದ್ರೆ ಶುದ್ಧ ಚೇತನ ಯಾವುದು? ಇವೆರಡಕ್ಕೂ ಕಾರಣವಾದಂತ ಬಿಂಬರೂಪವಾದಂತ ಚೇತನ, ಶುದ್ಧ ಚೇತನ, ಅದೇ ಪುರುಷೋತ್ತಮ ಅಥವಾ ಪರಮಾತ್ಮ. ಆತ್ಮ ಪದ ಕ್ಷರ. ಆತ್ಮ ಅಂದ್ರೆ ಏನ್ ತಗೋ? ಜೀವ. ಇಲ್ಲಿ ಅಕ್ಷರ ಅಂದಾಗ ಏನ್ ತಗೋಬೇಕು? ಮಾಯಾ ಉಪಯುಕ್ತವಾದಂತ ಚೇತನ ಈಶ್ವರ. ಇವೆರಡೂ ಕೂಡ ಏನದಾವು? ನಾಶವಂತದಾವು. ಆದ್ರೆ ಇವೆರಡಕ್ಕೂ ಸಾಕ್ಷಿಯಾದಂತ ಅಕ್ಷರ ವೈಲಕ್ಷಣವಾಗ್ಯದ, ದರ್ಶಕವಾಗ್ಯದ. ಇವೆರಡಕ್ಕೂ ಕೂಡ ಸಾಕ್ಷಿಯಾದಂಥವು. ಅವನು ಅವ್ಯಯ, ಅನಂತ, ಅಖಂಡ ಅಂತ ಪುರುಷೋತ್ತಮನೇ ಸ್ವರೂಪನಿಷ್ಠ ದಿವ್ಯ ಶಕ್ತಿಯ ಮೂಲಕ ಲೋಕಾದಿ ಲೋಕಗಳನ್ನು ಸೃಷ್ಟಿಸಿದ. ಜೀವರಿಗೆಲ್ಲ ಅವನು ನಿಶ್ಚೀಮ ವಿಸ್ತಾರದಲ್ಲಿ ತೆರೆಗಳಂತೆ ಎಲ್ಲ ಅವನ ಒಂದು ಅಸ್ತಿತ್ವವನ್ನು ಪಡ್ಕೊಂಡು ಉಳಿದು ಏನದಾವ? ದೇವಾನ್ ದೇವತೆಗಳು ಇವು ತೆರೆಗಳ ರೂಪದಿಂದ ತೇಲಿ ಬಂದಾರ ಅಂತ ಹೇಳ್ತಾ. ಅಂದ್ರೆ ಅವನ ಅಧಿಪತ್ಯದಲ್ಲಿ ಎಲ್ಲಾ ಲೋಕಗಳು, 14 ಲೋಕಗಳು ಬಾಳುತ್ತಿವೆ. ಜೀವರುಗಳೆಲ್ಲ ವ್ಯವಹರಿಸುತ್ತಿದ್ದಾರೆ, ದೇವಾನ್ ದೇವತೆಗಳು ಬದುಕಿದ್ದಾರೆ. ಅವನು ಮಾತ್ರ ಯಾವುದಕ್ಕೂ ಅಂಟಿಕೊಳ್ಳದೆ ಅಸಂಗನಾಗಿ ಸರ್ವೇಶನಾಗಿ ಸರ್ವ ನಿಯಾಮಕನಾಗಿದ್ದಾನೆ ಅನ್ನೋದನ್ನ ಮಲ್ಲಿಕಾರ್ಜುನ ಅಪ್ಪಗಳು, ಸಿದ್ದೇಶ್ವರ ಅಪ್ಪಗಳು ಸ್ವಾಮಿಗಳಿಗೆ ಹೇಳಿದಂತ ತಾತ್ಪರ್ಯ. ಅದನ್ನ ಬರ್ತಾರ ಅವರು. ಹೀಗೆ ನಾವು 2 ಭಾಷೆಯನ್ನು ಓದಿದ ನಂತರ ಗುರುಗಳು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಒಂದು ಸ್ವಲ್ಪ ನಾವು ನೀವು ಓದ್ತಾ ಹೋಗುವ. 2 ಓದಿದ ಮೇಲೆ ಐಡಿಯಾ ಬರ್ತದ ನಮಗ. ನೋಡುನು ಅದ್ರಾಗ ಕಠಿಣ ಬಂದಾಗ ಗುರುಗಳು ಇರ್ತಾರ, ಆಮೇಲೆ ಅವ್ರನ್ನ ಕೇಳಾಕ್ ಬರ್ತದ. ಮತ್ತ ಅನಿವಾರ್ಯ ಎಲ್ಲ ನಡೆಸ್ಕೊಂಡು ಹೋಗ್ಬೇಕು. ಅಥವಾ ಮತ್ತೆ ಯಾರಾದ್ರೂ ಬುಕ್ ಇದ್ರು ಓದ್ರಿ. ಶಿವಪುತ್ರಪ್ಪನವ್ರದ್ದು ಓದ್ತಿದ್ರಲ್ಲ. ಹಲೋ ಸರ, ನನ್ನ ಹತ್ರ ಅದ ಮಲ್ಲಿಕಾರ್ಜುನಪ್ಪ ಹೇಳಿದ್ದು ಆಯ್ತ್ರಿ ಸರ. ಉಳ್ಕೇದ್ ಯಾವ ಬುಕ್ ಇಲ್ಲ ಸರ. ನಾ ಅದನ್ನ ಓದಿದೆಲ್ರಿ ಈಗ. ಅಕ್ಕ ಸರ, ತಾವು ಮುಂದುವರ್ಸ ಸರ್. ನನ್ನ ಕಡೆ ಮತ್ ಬೇರೆ ಯಾವ ಬುಕ್ ಇಲ್ಲ ಸರ. ಸರಿ ಸರಿ ಸರಿ, ಆಯ್ತಾಯ್ತು. ಪರಮಾರ್ಥಾನಂದರ ಟೀಕಾ ಓದ್ತೇನೆ ನೋಡ್ರಿ ಹಂಗಾರ.
ಯೋನ ಉಷ್ಯತಿನ ದ್ವೇಷ್ಟಿನ ಶೋಚತಿನ ಕಾಂಕ್ಷತಿ. ಗುರುಗಳೇ ಹೆಚ್ಚು ಕಡಿಮೆ ಮಾಡ್ಯಾರ. ಹಾ ಗುರುಗಳೇ ಇದು 12 ಈ ನಂಬರ್ ಚೇಂಜ್ ಅದಾವ್ರಿ ಈ ಬುಕ್. ಹೇಳ್ರಿ ನಾವು ಓದ್ತೀರಿ? ತಾವ್ 12ರಲ್ಲಿ ಓದ್ತಾ ಇದ್ದೀರಿ. ಪುರುಷೋತ್ತಮ ಇವಾಗ 15 ಓದಾಕತ್ತೇನಲ್ರಿ ಇದ್ರಾಗ. ಇಲ್ಲ ಸರ್, ಕಾಂಕ್ಷತಿ ದ್ವೇಷ 12ನೇ ಅಧ್ಯಾಯ ಇದು ಗುರುಗಳೇ. ಓದಬೇಕಾಗಿತ್ತು, ಅದ್ ಬ್ಯಾರೆ ಓದ್ರು ನಮ್ಗೆ ಸಿಗ್ಲಿಲ್ಲ ಗಪ್ಪಾದೇವು. ಯೋನ ದೃಶ್ಯತಿ ನ ದ್ವೇಷ್ಟಿ ನ ಶೋಷತಿ ನ ಹೋದ್ರಿ ಶ್ಲೋಕ ಹೋದ್ರಿ. ದ್ವಾವಿಮಾವ ಪುರುಷವು 16ನೇ ಶ್ಲೋಕ ರೀ. ದ್ವಾವಿಮಾವ ಪುರುಷವು ಲೋಕೆ. ಅದು ಕರೆಕ್ಟ್ ಆಗಿ ಹೇಳಿದ್ರು ಗುರು. ಆದ್ಮೇಲೆ ನೀವು 17ಕ್ಕೆ ಬಂದಾಗ ಉತ್ತಮ ಪುರುಷ ಸ್ವನ್ಯ ಪರಮೇತ್ಯ ಧೃತಃ ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತ ಈಶ್ವರ ಅಂತ ಹೇಳ್ಬೇಕು ಗುರುಗಳೇ. 15ನೇ ಅಧ್ಯಾಯದಲ್ಲಿರುವಂತ 16ನೇ ಶ್ಲೋಕನ ಓದಿದೆಲ್ರಿ. ದ್ವಾವಿಮೌ ಅಂತ 17ಕ್ಕೆ ಬಂದ್ರಿ ಗುರುಗಳೇ. ಉತ್ತಮ ಪುರುಷ ಸ್ತನ್ಯ ಅದನ್ನ ಅದ್ ಹೇಳ್ಬೇಕು ಗುರುಗಳೇ. ಈಗ 17 ಹೇಳ್ಬೇಕೇನ್ರಿ? ಈಗ 17 ಹೇಳ್ಬೇಕು ಗುರುಗಳೇ. ನಿನ್ 16 ಮುಗ್ದದ. 16 ಮುಗಿಸಿದ್ರಿ, ಮಾಡಿದ್ರಿ. ರಿವ್ಯೂ ಮಾಡಿದ್ಮೇಲೆ 17. ಹೌದನ್ರಿ, ಆಯ್ತಾಯ್ತು, ಕರೆಕ್ಟ್. ರಿವಿಷನ್ ಆತಿರ್ಲಿ. ಈಗ 17 ಓದ್ರಿ. ಶ್ಲೋಕ ಓದ್ರಿ. ಪುರುಷ ಸ್ವನ್ಯ ಪರಮೇತ್ರ ದ್ಯುತಾಹೃತಃ ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತ್ಯವ್ಯ ಈಶ್ವರ. ಉತ್ತಮ ಪುರುಷತ್ತು ಅನ್ಯ ಪರಮಾತ್ಮ ಇತಿ ಉದಾಹೃತಂ ಯ ಲೋಕತ್ರಯಂ ಅವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಇವರಿಬ್ಬರಿಗಿಂತಲೂ ಉತ್ತಮನಾದ ಪುರುಷನಾದರೂ ಬೇರೊಬ್ಬನುಂಟು. ಯಾರ? ಜೀವ, ಈಶ್ವರ ಅನ್ನುವಂಥವ್ರು ಅದರಲ್ಲ. ಉತ್ತಮನಾದ ಪುರುಷ ಯಾರು? ಪರಮಾತ್ಮ. ಅಲ್ಲಿ ಹೇಳಿದ್ರ ಅವನು ಇರ್ಲಿ. ಇಲ್ಲೇನದಲ್ಲ 17 ಇದರಲ್ಲಿ ಉತ್ತಮ ಪುರುಷನ ಬಗ್ಗೆ ಹೇಳ್ತಾ. ಅಲ್ಲಿ ಪುರುಷರು ಅಂತಂದ್ರ ಅಲ್ಲಿ ಜೀವ ರೂಪ ಹಾಗೂ ಅಲ್ಲಿ ಈಶ್ವರ ರೂಪ ತಗೊಂಡ್ರು, ಆಭಾಸ. ಇಲ್ಲಿ ಏನ್ ಹೇಳ್ತಾರ? ಇವರಿಬ್ಬರಿಗಿಂತಲೂ ಉತ್ತಮ ಪುರುಷ ಯಾರು ಅನ್ನೋದು ಹೇಳ್ತ. ಇವರಿಬ್ಬರಿಗಿಂತಲೂ ಉತ್ತಮನಾದ ಪುರುಷನಾದರೂ ಬೇರೊಬ್ಬನುಂಟು. ಅವನು 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ರಕ್ಷಣೆ ಪಾಲನೆ ಮಾಡುತ್ತಾನೆ. ಆ ಅವಿನಾಶಿ ಪರಮೇಶ್ವರನನ್ನು ಪರಮಾತ್ಮ ಎಂದು ಹೇಳಲಾಗಿದೆ. ಇರದು ಓದ್ಬೇಕು ನಾ. ಕರೆಕ್ಟ್. ಶಂಕರ ಭಾಷೆಯಲ್ಲಿ ಓದ್ತೇನೆ ನೋಡ್ರಿ. ಅದು ಉತ್ತಮ ಪುರುಷ ಸ್ತನ್ಯ. ಹಿಂದಿಂದ ಓದಿದೀನಿ, ಶಂಕರ ಭಾಷೆನ ಓದಿದೀವಿ. ಇದನ್ನೊಂದು ಓದಿಬಿಡು. ಪರಮಾತ್ಮ ಎನಿಸಿಕೊಂಡಿರುವ ಉತ್ತಮ ಪುರುಷನು ಅವ ಬೇರೆ ಇದ್ದಾನೆ. ಹೆಂಗದಾನಂದ್ರ ಅವ್ಯಯನಾದ ಅವನೇ ಮಾಯಾವಾಪದಿಂದ ಈಶ್ವರ ರೂಪದಿಂದ ಲೋಕತ್ರಯವನ್ನ ಪ್ರವೇಶಿಸಿ ಧರಿಸಿಕೊಂಡಿದ್ದಾನೆ. ಅವ್ರು ಹೇಳ್ತಾರ, ಪರಮಾತ್ಮನೆಂದು ಅವಿದ್ಯಾ ಕಲ್ಪಿತವಾದ ದೇವೆ ಮುಂತಾದ ಆತ್ಮರುಗಳಿಗಿಂತಲೂ ಪರಮ ಚೈತನ್ಯನು ಹೆಚ್ಚಿನವನು ಆದ ಎಲ್ಲಾ ಪ್ರಾಣಿಗಳಿಗೂ ಒಳಗಿನ ಚೇತನವಾಗಿರುವುದರಿಂದ, ಅಂದ್ರೆ ಅಂತರ್ಯಮಿಯಾಗಿರುವುದರಿಂದ ಮತ್ತು ಆತ್ಮನು ಆಗಿರುವುದರಿಂದ ಪರಮಾತ್ಮನು ಎಂದು ಎಲ್ಲ ವೇದಾಂತಗಳಲ್ಲಿ ಉಕ್ತನಾಗಿರುವ ಉತ್ತಮವಾದ ಉತ್ಕೃಷ್ಟನಾಗಿರುವ ಪುರುಷನು ಯಾರೋ ಈ ಪರಮಾತ್ಮ ಇವೆರಡರಿಗಿಂತಲೂ ಬೇರೆ ಆಗಿರುತ್ತಾನೆ. ಅತ್ಯಂತವಾಗಿ ಬೇರೆಯ ಸ್ವಭಾವದವನಾಗಿರುತ್ತಾನೆ. ಅದೇ ಪರಮಾತ್ಮನಿಗೆ ವಿಶೇಷಣವನ್ನು ಹೇಳಲಾಗುತ್ತದೆ. ಆತನು ಭೂ ಭುವ ಸ್ವ ಎಂಬ 3 ಲೋಕಗಳನ್ನು ತನ್ನದಾದ ಚೈತನ್ಯ ಬಲದಿಂದ ಪ್ರವೇಶಿಸಿ ಒಳಹೊಕ್ಕು ಧರಿಸಿರುತ್ತಾನೆ. ತನ್ನ ಸ್ವರೂಪದಿಂದ ಇದ್ದುಕೊಂಡಿರುವುದರಿಂದಲೇ ಅವನು ಜಗತ್ತನ್ನು ಧರಿಸುವುದಕ್ಕೆ ಪರಮಾತ್ಮನಿಗೆ ಯಾವ ಪ್ರಯತ್ನ ಬೇಕಾಗಿಲ್ಲ. ಅವನು ಇರವೇ ಸಾಕು. ಕಲ್ಪಿತವಾದದ್ದು ಅಧಿಷ್ಠಾನಕ್ಕೆ ಅದೇನು ನಮಗೆ ಹೊರೆ ಇಲ್ಲ. ಹೀಗೆ ಅವ್ಯಯನುವಾಗಿ ಅವನಿಗೆ ನಾಶವಿಲ್ಲದ್ರಿಂದ ಅವ್ಯಯನು ಯಾರಂದ್ರೆ ಈಶ್ವರನು, ಸರ್ವಜ್ಞನು, ಎಲ್ಲವನ್ನೂ ಆಳುವ ಸ್ವಭಾವ ನಾರಾಯಣನೆಂಬ ಹೆಸರನ್ನು ಕೂಡ ಹೇಳಲ್ಪಡುತ್ತಾನೆ.
ಅಂತ ಇಷ್ಟದಾರ ಇದ್ರಾಗ. ಮೇಲೆ ಹೇಳಿರುವಂತ ಈಶ್ವರನಿಗೆ ಪುರುಷೋತ್ತಮ ಎಂದು ಹೆಸರು ಪ್ರಸಿದ್ಧವಾಗಿದೆ. ಅವನಿಗೆ ಕೂಡ ಬೇರೆ ಅಲ್ಲ, ಈಶ್ವರ ಅಂದ್ರೂ ಕೂಡ ಪರಮಾತ್ಮ ಸ್ವರೂಪವೇ. ಅವನಿಗೂ ಪುರುಷೋತ್ತಮನ ಅಂತಾರ. ಪ್ರಸಿದ್ಧವಾಗಿರುತ್ತದೆ ಅಂದ್ರೆ ಕೊಡ ಕಡ್ಡಿ ಇಲ್ಲ ಅಂತ. ಆ ನಾಮವನ್ನು ನಿರ್ವಚನ ಮಾಡುವಂತ ನಾಮವು ಅರ್ಥವಾಗಿದೆ ಎಂದು ತಿಳಿಸಿ, ನಾನು ಇಂಥ ಮಿಗಿಲಿಲ್ಲದ ಈಶ್ವರನು ಎಂದು ಭಗವಂತನು ತನ್ನ ಸ್ವರೂಪವನ್ನು ತಿಳಿಸಿಕೊಂಡಿದ್ದಾನೆ. ನಾ ಮಿಗಿಲಾದಂತವ ಈಶ್ವರ ರೂಪದಿಂದ ಪ್ರಕಟ ಆಗಿದ್ದೀನಿ, ಮಿಗಿಲಿಲ್ಲದ ಈಶ್ವರ ಅಂತ ಹೆಸರು ತಗೊಂಡಾನ ಅಂತ. ಪರಮಾರ್ಥ ಅನ್ನೋದ್ರ ಟೀಕಾ ಓದ್ತೀನಿ ನೋಡ್ರಿ. ಯಾಕೋ ಇವು ಅಷ್ಟೊಂದು ಅರ್ಥ ಆಗವಲ್ಲ ಶಂಕರ ಭಾಷೆ. ಯಾಕಂದ್ರೆ ಶಂಕರ ಭಾಷೆ ಅದಕ್ಕ ಗುರುಗಳು ಅದು ಕಠಿಣ ಅದ ಅಂತೇಳಿ ಅದನ್ನ ವಿಶೇಷವಾಗಿ ಹೇಳುದಿಲ್ಲ. ಇವಾಗ ಕೊನೆಯ ಶ್ಲೋಕ ಬಂದದ. ಇದು ಇನ್ನೆರಡು ಶ್ಲೋಕ ಅದಾವ. ನಾನು ಅಜಡನಾದ್ದರಿಂದ ಜಡವಾದ ಅಕ್ಷರ ಸೃಷ್ಟಿಯನ್ನು ಮೀರಿದ್ದೇನೆ. ಸರ್ವ ಸಾಕ್ಷಿ ಹಾಗೂ ಸರ್ವ ನಿಯಂತ್ರವಾದುದರಿಂದ ಅಜಡವಾದ ಅಕ್ಷರ ವರ್ಗಕ್ಕಿಂತಲೂ ಶ್ರೇಷ್ಠನಾಗಿದ್ದೇನೆ. ಎಂತಲೇ ಸಕಲ ದೇಹಗಳಲ್ಲಿಯೂ ಸರ್ವ ವೇದಗಳಲ್ಲಿಯೂ ಪುರುಷೋತ್ತಮನೆಂದೇ ನನ್ನ ಪ್ರಸಿದ್ಧಿ ಇದೆ. ಇಷ್ಟ ಬರ್ದಾರ ಅವ್ರು, 3 ಸಾಲ ಬರ್ದಾರ. ಇದ್ರಾಗ ಅಪ್ಪ ಅವ್ರ ತೆಗಿತಂತಲ್ರಿ. ನಾನು ನಾಶಯುತ ಜಡವರ್ಗವಾದ ಕ್ಷೇತ್ರದಿಂದ ಸಂಪೂರ್ಣವಾಗಿ ಅತೀತನಾಗಿದ್ದೇನೆ ಮತ್ತು ಅವಿನಾಶಿ ಜೀವಾತ್ಮನಿಗಿಂತಲೂ ಸಹ ಉತ್ತಮನಾಗಿದ್ದೇನೆ. ಆದ್ದರಿಂದ ಲೋಕದಲ್ಲಿ ಮತ್ತು ವೇದಗಳಲ್ಲಿ ಕೂಡ ನಾನು ಪುರುಷೋತ್ತಮನೆಂದೇ ಪ್ರಸಿದ್ಧನಾಗಿದ್ದೇನೆ ಅಂತ ಅರ್ಥ ಇದ್ರದ್ದು. 18ನೇ ಶ್ಲೋಕ. ಇದು 17 ಹೌದಲ್ರಿ? ಹಲೋ, ಇಲ್ಲಿ ಹೆಚ್ಚು ಕಡಿಮೆ ಬಿದ್ದವ್ರಿ ನಂಬರ್. ಅಪ್ಪ ಅವ್ರ 17 ಉತ್ತಮ ಪುರುಷ ಸ್ತನ್ಯ ಹೌದಲ್ರಿ? ಅದೇ ಗುರುಗಳೇ. ಇಲ್ಲಿ ನಂಬರ್ ಚೇಂಜ್ ಆಗೈತ್ರಿ ಇಲ್ಲಿ ಪುಸ್ತಕದಾಗ. ಅದಕ್ಕೆ ನನಗ್ ದೌಡ್ ಸಿಗುವಲ್ದಿದು. ಇದ್ರಾಗ 18 ಬಿದ್ದೈತಿ. ಮುಂದಿಂದ ಬಂದದ ಯಾಕೋ ಗೊತ್ತಿಲ್ಲ. ಗುರುಗಳು ಹೇಳ್ತೇನ್ರಿ. ಇವರು ಸ್ವಲ್ಪ ಬರ್ದಾರೆ, 2 ಪ್ಯಾರ ಅದು ಓದ್ಬಿಡ್ತೇನೆ ನೋಡ್ರಿ. ಡಿಫರೆಂಟ್ ಫ್ರಮ್ ದೀಸ್ ಈಸ್ ದ ಸುಪ್ರೀಂ ಪುರುಷ. ಇವೆಲ್ಲವುಗಳಿಗಿಂತಲೂ ಜೀವಾತ್ಮ ಮತ್ತು ಆ ಈಶ್ವರಕ್ಕಿಂತಲೂ ಇವು ಡಿಫರೆಂಟ್ ಅದಾನ. ಸೇ ಟು ದಿ ಸುಪ್ರೀಂ ಸೆಲ್ಫ್ which pervades and sustains the 3 worlds. It is the imperishable Anya. So there is a different principle, a third principle. ಇವೆರಡರಿಗಿಂತಲೂ ಸಾಕ್ಷಿಯಾಗಿರುವಂತ ಯಾವ ತತ್ವದಲ್ಲ ಅದು ಬೇರೆನೇ ಅದ. ಅದರ್ ದ್ಯಾನ್ ಕ್ಷರ ಅಂಡ್ ಅಕ್ಷರ. ಈ ಕ್ಷರ ಮತ್ತು ಅಕ್ಷರಗಳಿಗಿಂತಲೂ ಬೇರೆ ಆದವನಾದೇನೆ ಉತ್ತಮ ಪುರುಷ ಅಂತ ಹೇಳ್ತಾರೆ. ಅದರ್ ದ್ಯಾನ್ ದ ಮ್ಯಾನಿಫೆಸ್ಟ್ ಮ್ಯಾಟರ್. ವ್ಯಕ್ತ ಅವ್ಯಕ್ತಗಳಿಗಿಂತಲೂ ನಾನು ಬೇರೆನೇ ಇದ್ದೇನೆ. ದೇರ್ ಇಸ್ ಎ ಪ್ರಿನ್ಸಿಪಲ್ ವಿಚ್ ಈಸ್ ಕಾಲ್ಡ್ ಚೈತನ್ಯಂ. ಅದು ಏನಂತಾರ ಅಂದ್ರೆ ಶುದ್ಧ ಚೈತನ್ಯ ಅಂತ ಹೇಳ್ತಾ ಇದ್ದಾರೆ. ಸಿನ್ಸ್ ವಿ ಯೂಸ್ ದ ವರ್ಡ್ ಕಾನ್ಶಿಯಸ್ನೆಸ್, ಅದಕ್ಕೆ ನಾವು ಶುದ್ಧವಾದ ಅರಿವು ಅಂತ ಕರಿತಾ ಇದ್ದೀವಿ. ವಿ ಹ್ಯಾವ್ ಟು ಸಪ್ಲಿ ಅನ್ಯ ಮೀನ್ಸ್ ದ ಚೇತನ ತತ್ವ. ಇವು ಎಡದ್ಕೂಲ ಅನ್ಯ ಅಂದಾಗ ಏನ್ ತಿಳ್ಕೊತೇವೆ ನಾವು? ಚೇತನ ತತ್ವ ಅಂತ ತಿಳ್ಕೊಳ್ರಿ ಅಂತಾರ. ಅಚೇತನ ತತ್ವ ಅದು ಬೇರೆ ಅದ. ಅವುಗಳಿಗಿಂತಲೂ ಅನ್ಯವಾದದ್ದು ಯಾವುದು ಅಂತಂದ್ರ ಆ ಪರಮ ಪುರುಷ. ಅನ್ಯ ಮೀನ್ಸ್ ದ ಚೇತನ ತತ್ವಂ.
ಹೌ ಡು ಯು ನೋ, ಹೆಂಗ್ ಗುರ್ತಾಯ್ತು ಅಂತ ಕೇಳ್ತಾರ ಅವ್ರು. ಬಿಕಾಸ್ ದ ಪ್ರೀವಿಯಸ್ ಟು ಆರ್ ಅಚೇತನ ತತ್ವಂ. ನಾವ್ ಯಾವ್ದೋ ಒಂದು ತಿಳ್ಕೊಬೇಕಾಗಿತ್ತಂದ್ರ ಅಚೇತನದಿಂದ ಹಿಡ್ಕೊಂಡು ಚೇತನಕ್ಕೆ ಬರ್ತೀವಿ. ಅರ್ಥಾತ್ ಯಾವ ಈ ನಾಮರೂಪಾತ್ಮಕವಾದ ಪ್ರಪಂಚ ಏನದಲ್ಲ ಅದನ್ನ ವಿಲಕ್ಷಣವಾಗಿ ನಾವು ಇದನ್ನ ಗುರುತಿಸ್ತೇವೆ ಇಷ್ಟ. ಇವುಗಳಿಗೆ ವಿಲಕ್ಷಣವಾದಂತ ಯಾವ ತಟಸ್ಥ ಲಕ್ಷಣದಿಂದ ಈ ಅಸದ್ರೂಪವಾದಂತ ಜಗತ್ತಿನಿಂದ ಸದ್ರೂಪ ತಿಳ್ಕೊತೀವಿ, ಅಚೇತನವಾದಂತದ್ರಿಂದ ಚೇತನ್ ತಿಳ್ಕೊತೀವಿ. ಹೀಗೆ ಇವುಗಳನ್ನ ಆಧಾರ ಇಟ್ಟುಕೊಂಡು ತಿಳಿಬೇಕಾಗಿತ್ತು ಅನ್ನೋದ್ರಿಂದ ಅಚೇತನ ತತ್ವದಿಂದಲೇ ಚೇತನ ತತ್ವ ನಮಗ್ ಗುರುತಿಸಾಕ್ ಬರ್ತದ ಅಂತ ಹೇಳ್ತಾ. ಪ್ರೀವಿಯಸ್ ಟು ಆರ್ ಅಚೇತನ ತತ್ವಂ, ಸೊ ದಿಸ್ ಈಸ್ ಚೇತನ ತತ್ವಂ. ಇದು ಚೇತನ ತತ್ವದ ಹಿಂದಿನ ಎರಡು ಅದಾವಲ್ಲ ಅವೆರಡು ಅಚೇತನ. ಹಿಂದಿನ ಎರಡು ಯಾವ್ರಿ? ಆ ವ್ಯಷ್ಟಿ ಮತ್ತು ಸಮಷ್ಟಿಯಲ್ಲಿರುವಂತವು. ಅಂಡ್ ವಾಟ್ ಈಸ್ ದ ಚೇತನ ತತ್ವಂ? ಹಂಗಾರ ಚೇತನ ತತ್ವ ಅಂತಂದ್ರೆ ಏನದಂಗಾಯ್ತು? ಉತ್ತಮ ಪುರುಷ. ಚೇತನ ತತ್ವ ಅಂದ್ರೆ ಇಲ್ಲಿ ಉತ್ತಮ ಪುರುಷ. ಇಟ್ ಈಸ್ ದ ಥರ್ಡ್ ಒನ್ ಕಾಂಪೋನೆಂಟ್ ಆಫ್ ದ ಕ್ರಿಯೇಷನ್. ಇದೇನದ? ಈ ಯಾವ ಸೃಷ್ಟಿಗೆ ಮೂಲವಾದಂತ ಕಾರಣ ಯಾವ್ದು ಅಂದ್ರ ಈ ಚೇತನದ ಮೂಲ ಚೇತನ. ಅದರ ಸತ್ವವನ್ನ ಪಡ್ಕೊಂಡು ಅವೆಲ್ಲ ಅದಾವ ಸೃಷ್ಟಿ ಕಾರಣ ಆಗ್ಯಾವ. ವಿಚ್ ಈಸ್ ಕಾಲ್ಡ್ ಉತ್ತಮ ಪುರುಷ. ಅವನಿಗೆ ನಾವು ಉತ್ತಮ ಪುರುಷ ಅಂತೀವಿ. ಅಂಡ್ ವಾಟ್ ಈಸ್ ದ ನೇಚರ್? ಅವನ ಸ್ವಭಾವ ಏನು, ಅವನ ತತ್ವ ಏನು ಅಂದ್ರ ಯು ಹ್ಯಾವ್ ಟು ಸಪ್ಲಿ ದ ಉತ್ತಮ ಪುರುಷ. ಚೈತನ್ಯ ಮೀನ್ಸ್ ನಿರ್ಗುಣಂ, ನಿರ್ವಿಕಾರಂ, ನಿರ್ವಿಕಲ್ಪಂ ಅಂಡ್ ಸತ್ಯಂ. ಹೆಂಗದ ಅದು? ನಿರ್ಗುಣ, ನಿರ್ವಿಕಾರ ಮತ್ತು ನಿರ್ವಿಕಲ್ಪದಲ್ಲಿ ಯಾವುದು ಕಲ್ಪನೆಗಳ ಅವಕಾಶ ಇಲ್ಲ. ನಿರ್ವಿಕಲ್ಪದ ಸತ್ಯ ಸ್ವರೂಪದ ಅರ್ಥಾತ್ ತ್ರಿಕಾಲಾಭಾಯಿತವಾದಂತ ಇರು. ಅಲ್ಲಿ ಯಾವುದೇ ರೀತಿಯ ಉಪಾಧಿ ಇಲ್ಲ, ನಿರುಪಾಧಿಕವಾದಂತ ತತ್ವ. ಮತ್ತೆ ಯಾವುದೇ ರೀತಿಯ ಕಲ್ಪನಾ ರಾಹಿತ್ಯವಾದಂತ ಸ್ಥಿತಿ ನಿರ್ವಿಕಲ್ಪ. ನಿರ್ವಿಕಾರ 6 ಪ್ರಕಾರ ವಿಕಾರಗಳು ಹೇಳ್ಕೊಂತ ಬಂದಿವಿ, ಅವು ಯಾವ ವಿಕಾರಗಳು ಅವನಲ್ಲಿ ಇಲ್ಲ. ಮತ್ತು ನಿರ್ಗುಣನ ಈ ಯಾವ ಅನಿತ್ಯವಾದಂತ ಈ ಯಾವ ಅಚೇತನದಲ್ಲ ಅಲ್ಲಿ ಎಲ್ಲಾ ರೀತಿಯ ಗುಣಗಳಿಂದ ಕೂಡ್ಕೊಂಡಾವ. ಆಕಾಶದಿಂದ ಹಿಡ್ಕೊಂಡು ಭೂಮಿಯವರೆಗೆ ಎಲ್ಲವೂ ಕೂಡ ಗುಣಗಳಿಂದ ಕೂಡಿ. ಮಹತ್ತು, ಅಲ್ಲಿಂದ ಅಹಂಕಾರ, ಪಂಚ ತನ್ಮಾತ್ರೆಗಳು, ಇವ ಪಂಚಭೂತಗಳು, ಇವು ಅಷ್ಟು ವಿಧ ಅದಾವಲ್ಲ, ಇವು ಕೂಡ ಗುಣಗಳಿಂದ ಕೂಡ್ಕೊಂಡಾವ. ಆದ್ರೆ ಪರಮಾತ್ಮಿಗಳಿಗೆ ಸಾಕ್ಷಿಯಾಗಿರುವಂತ ನಿರ್ಗುಣ, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ, ಇವು ನಿರ್ಗುಣದಾನ. ಈ ಪ್ರಕಾರ ಗುಣಗಳನ್ನ ನಾವು ಲಕ್ಷಣಗಳನ್ನ ಹೇಳಬಹುದು, ಗುಣಗಳು ಅವನಲ್ಲಿ ಇಲ್ಲ. ಇದರಿಂದ ನಾವು ಗುರುತಿಸುದು ಅವು ವಿಕಾರವಂತದಾವ, ಅವುಗಳಿಗೆ ವಿಲಕ್ಷಣವಾಗಿ ಇವು ನಿರ್ವಿಕಾರದನ. ಅವು ಕಲ್ಪನೆಗಳಿಗೆ ಒಳಪಟ್ಟಾವ, ಕಲ್ಪನೆಯಲ್ಲಿ ತೋಳ್ತಾವ, ಇವು ಮಾತ್ರ ಕಲ್ಪನಾತೀತದಾನ. ಹಿಂಗ ತಿಳ್ಕೊಳ್ಲಿಕ್ಕೆ ಇವುಗಳನ್ನ ಹೇಳಿದ ಹೊರತಾಗಿ ನಿಜವಾಗಲೂ ಇವು ಸ್ವರೂಪ ಲಕ್ಷಣಗಳದಾವ. ವಿಧೇಯ ಇರ್ಲಿ ಅಥವಾ ನಿಷೇಧ ಲಕ್ಷಣಗಳಿದ್ರು ಕೂಡ ಅವೆರಡೂ ಕೂಡ ಪರಮಾತ್ಮನ ಲಕ್ಷಿಸೇ ಇರ್ತಾವು. ದಟ್ ಸತ್ಯಂ ಮಸ್ಟ್ ಬಿ ರಿಮೆಂಬರ್ಡ್ ವೆರಿ ವೆಲ್. ಸತ್ಯಂ ಅಂದ್ರೆ ಅದರ ಬಗ್ಗೆ ವಿಶೇಷವಾದ ತತ್ವವನ್ನ ಚೆನ್ನಾಗಿ ತಿಳ್ಕೋಬೇಕು. ಶುಡ್ ಬಿ ರಿಮೆಂಬರ್ಡ್ ವೆರಿ ವೆಲ್, ಅದನ್ನ ಚೆನ್ನಾಗಿ ತಿಳ್ಕೋಬೇಕು. ಅದರ್ವೈಸ್ ಯು ವಿಲ್ ವಂಡರ್. ದೀಸ್ ಆರ್ 3 ತತ್ವಂ. ಇದನ್ನು ಸತ್ಯ ಅಂದ್ರ ಯಾವಾಗಲೂ ತ್ರಿಕಾಲಾಭಾಯಿತಿರ್ತದ. ಇನ್ನು ಈ ಇದೇಗ ಏನ್ ಹೇಳಿದೇವಲ್ಲ 2 ತತ್ವಗಳು ಈಶ್ವರವಾದಿ ಸಮಷ್ಟಿಯಲ್ಲಿ ವ್ಯಷ್ಟಿಯಲ್ಲಿ ತೋರ್ತಾವಲ್ಲ, ನಮ್ ಎದುರಿಗೆ ತೋರ್ತಕ್ಕಂತ ಪ್ರಕೃತಿ ಐತಲ್ಲ, ಈ ಪ್ರಕೃತಿ ಏನದಲ್ಲ ಇದು ವಿಕಾರವಂತದ. ಡು ಯು ಟಾಕ್ ಅಬೌಟ್ ದ ಅದ್ವೈತಂ? ದ್ವೈತದಲ್ಲಿ ಅದಾವ, ಕಾಲಗಳು ಒಳಪಟ್ಟಾವ. ಕಾಲ ಅಂದ್ರೆ ಯಾವುದು? ದೇಶ, ಕಾಲ, ವಸ್ತು, ಇವುಗಳಿಂದ ಅಂತ ಉಳ್ಳವದಾವು, ಪರಿಚ್ಛೇದ ಉಳ್ಳವದಾವು. ನಾ ಹೆಂಗದೇನಿ? ಅನಂತ ದೇಶ ಕಾಲ ಪರಿಚ್ಛೇದ ರಹಿತವಾಗಿದ್ದೇನಿ. ಹಿಂಗ ಆ ಕಾಲದಿಂದ ಹಿಡ್ಕೊಂಡು ಕಾಲಗಳಿಗೆ ಅತೀತವಾದಂತ ತತ್ವವನ್ನ ತಿಳ್ಕೊಬೇಕಾಗ್ತದ. ನಾವು ಸುಪ್ತಿಯಲ್ಲಿ ತಿಳ್ಕೊಂಡೇವಿ, ಕಾಲನ ಅಲ್ಲಿ ಗಣನೆನೇ ಇಲ್ಲ. ಮತ್ತು ಪರಮಾತ್ಮನೆಯಲ್ಲಿ ಬರ್ತದ, ಅಲ್ಲಿ ದೇಶ ಇಲ್ಲ. ಅಜ್ಞಾನ ಕಾಲದಲ್ಲೇ ದೇಶ ಇಲ್ಲ, ಕಾಲ ಇಲ್ಲ, ವಸ್ತು ಇಲ್ಲ, ಕೇವಲ ಸುಖರೂಪದಾನ. ಅದ್ರ ಆವರಣ ಇರೋದ್ರಿಂದ ಅಲ್ಲಿ ನಾನು ಸುಖ ಸುಪ್ತ ಅನ್ನುವಂಥದ್ದು ಅಲ್ಲಿ ಕಲ್ಪನಾ ಇಲ್ಲ. ಆದ್ರೆ ನಾನು ಆನಂದ ರೂಪ ಅನ್ನುವಂಥದ್ದು ಎದ್ದು ಬಂದ್ಮೇಲೆ ಅದರ ಸ್ಫೂರ್ತಿ ಆಗ್ತದ. ಅದ್ರ ತಿಳಿದ ಕೆಲಸನ ಆನಂದೊಳಗೆ ಉಳಿಯುವಂತ ಅಲ್ಲೆಲ್ಲ ಆವರಣ ಇರೋದ್ರಿಂದ ಇಲ್ಲಿ ಏನದ ಎಲ್ಲವನ್ನೂ ಅಲ್ಲಗಳದು ತಿಳಿದು ಆನಂದ ಸ್ವರೂಪ ಆಗಿರ್ತಾನ.
ಅನ್ನುವಂಥದ್ದು ಹೇಳ್ಕೊಂತ ಹೋಗ್ತಾರ. ಹಿಂಗೆ ಎಷ್ಟು ಸ್ವಲ್ಪ ಈ 5 ತತ್ವಗಳಿಂದ ಹೇಳ್ಕೊಂತ ಬಂದ್ರು. ಇಲ್ಲಿ ದ್ವೈತದಲ್ಲಿ ಅವೆಲ್ಲ ಅದಾವ, ಅದ್ವೈತದಲ್ಲಿಲ್ಲ. ಸ್ಟಿಲ್ ವಿ ಸೇ ಅದ್ವೈತಂ ಬಿಕಾಸ್ 2 of them are ಮಿಥ್ಯಾ. ನಾವು ಅದ್ವೈತ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ದ್ವೈತದಲ್ಲಿರುವಂತ ಮಿಥ್ಯಾಕರಿಸಿದೀವಿ, ಅದಕ್ಕೆ ಅದ್ವೈತ ಅಂತೇವಿ. ಸಾಪೇಕ್ಷಿಕದ ದ್ವೈತ ಎಲ್ಲಿ ಮಠ ಇದು ಅಲ್ಲಿ ಮಠ ಅದ್ವೈತ ಅನ್ನುವಂತ ಶಬ್ದದ. ಆದ್ರ ದ್ವೈತ ಅನ್ನುವಂತ ಶಬ್ದ ಯಾವಾಗ ಹೋಗ್ತೈತೆ ಅಂದ್ರ ಅದ್ವೈತನು ಹೋಗ್ಬೇಕು. ಅದ್ವೈತ ಅನ್ನುವಂಥದ್ದು ನಾವ್ ಒಬ್ಬನೇ ಅನ್ನುವಂಥದ್ದು ಹೋಯ್ತು ಅಂತಂದ್ರ ತಾನೇ ತಾನಾಗಿರುವಂತ ಇದು ತತ್ವ ಯಾವುದು? ಪುರುಷೋತ್ತಮ, ಸತ್ಯಂ ಅಂತಾರ ಅದಕ್ಕ. ಸತ್ಯಂ ಈಸ್ ಓನ್ಲಿ ಒನ್, ನನ್ ಅದರ್ ದನ್ ದಟ್, ಅಂಡ್ ದೇರ್ ಫೋರ್ ಇಟ್ ಈಸ್ ಉತ್ತಮ ಪುರುಷ ಸ್ಟೇಜ್ ತತ್ವಂ ಇತಿ. ಆದ್ರಿಂದ ಇವನಿಗೆ ಶ್ರೇಷ್ಠ ಆಗಿರುವುದರಿಂದ, ಶ್ರೇಷ್ಠಕ್ಕೂ ಶ್ರೇಷ್ಠನಾಗಿರುವುದರಿಂದ ಉತ್ತಮ ಪುರುಷ ಅಂತ ನಾವು ಕರ್ಕೊಂಡಿವಿ ಗಣನೆಗೋಸ್ಕರ. ಅಂಡ್ ದಿಸ್ ಉತ್ತಮ ಪುರುಷ ದ ಚೈತನ್ಯಂ ಈಸ್ ನೋನ್ ಆಸ್ ಏನಂತಾರ? ಪರಮತತ್ವಂ ದರ್ಶನ. ಈ ಪರಮತತ್ವದ ದರ್ಶನ ಯಾವಾಗ ಆಗ್ತೈತಿ ಅಂತಂದ್ರ ನಾನೇ ನಾನಾದಾಗ. ಅಲ್ಲಿ ಹೇಳಲಿಕ್ಕೆ ಯಾವುದು ಹೆಸರಿಲ್ಲ. ದ್ವೈತ ಕಟ್ಕೊಂಡು ಅದ್ವೈತ ಎಂದಿವಿ, ಈಗ ಅದ್ವೈತನು ಹೋಯ್ತು. ದ್ವೈತ ಇಲ್ಲ ಅಂದಾಗ ಮಿಥ್ಯಾಕರಿಸಿ ಅಂದ್ರೆ ದ್ವೈತ ಇಲ್ಲ, ಅವಾಗ ಅದ್ವೈತ ಉಳಿತು. ಅದ್ವೈತ ಇದು ಹೆಸರು ಹೋಯ್ತು, ಅವಾಗ ತಾನೇ ತಾನಾದ. ಅದಕ್ಕೆ ಉತ್ತಮ ಪುರುಷ ಅಂತ ಹೇಳ್ಕೊಂತ ಬಂದಿವಿ. ಎಲ್ಲಾ ಉಪನಿಷತ್ತುಗಳ ತತ್ವ ಕೂಡ ಇದೇ ಇದೆ. ಇನ್ ಆಲ್ ದ ಉಪನಿಷತ್ಸ್ ದಿಸ್ ಕಾನ್ಶಿಯಸ್ ಇಸ್ ಪ್ರಿನ್ಸಿಪಲ್ ಇಸ್ ಕಾಲ್ಡ್ ಪರಮಾತ್ಮ. ಯಾವುದೇ ಉಪನಿಷತ್ ತಗೊಂಡ್ರು ಕೂಡ ಈ ಶುದ್ಧ ತತ್ವವಾದಂತ ಪರಮ ತತ್ವ ಏನದಲ್ಲ, ಪರಮೇಶ್ವರ ಅನ್ನುವಂಥದ್ದು ಎಲ್ಲಾ ಕಡೆ ಒಂದೇ ಅದ, ಒಂದೇ ತತ್ವ. ದ ಕಾನ್ಶಿಯಸ್ ಪ್ರಿನ್ಸಿಪಲ್ ಅದ, ಅರಿವಿನ ರೂಪ ಅಂತ ತತ್ವನ ಎಲ್ಲಾ ಉಪನಿಷತ್ತುಗಳಲ್ಲಿ ಅದನ್ನ ಹೇಳಾಕ್ ಹೊಂಟಾವ ಅನ್ನುವಂಥದ್ದು ಇಲ್ಲಿ ಹೇಳಿ ಮುಗಿಸಿರ್ ನೋಡ್ರಿ. ಇಷ್ಟಕ್ಕೆ ಏನಾಯ್ತು ಅಂತಂದ್ರ ಈ ಯಾವ ಮುಗೀತು ಇದು. ಮುಂದಿನ ಶ್ಲೋಕ ಓದೋಣಂದ್ರ ಓದೋನು, ಮತ್ತೆ ಬಹಳ ನೋಡ್ರಿ ಏನ್ ಮಾಡ್ತೀರಿ. 18ನೇ ಶ್ಲೋಕ ಯಸ್ಮಾತ್ ಅಂತದ, ಉತ್ತಮ ಪುರುಷ ಸ್ತನ್ಯ, ಅದನ್ನ ಓದಿದೀವಿ. 17, 18 ಓದಿ ಬಿಡ್ತೇನಿ ನೋಡ್ರಿ. ಇನ್ನ 15 ನಿಮಿಷ ಐತೆ. ಅಷ್ಟೇ 2 ಪ್ಯಾರ ಕೊಟ್ಟಾರ್ರಿ. ಪರಮಾರ್ಥ ಅಂದ್ರೆ 2 ಪ್ಯಾರ ಕೊಟ್ಟಾರ, ಬಾಳ ಇಲ್ಲ. ಗುರುಗಳೇ ಮುಂದಿನ ಓದ್ ಬಿಡ್ರಿ, ಓದ್ರಿ. ಮುಂದಿನ ಶ್ಲೋಕ ಓದ್ರಿ. ಯಸ್ಮಾಕ್ಷರಮತಿತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಕ್ ಪುರುಷೋತ್ತಮಃ. ಅಂತೆ ನೋಡ್ರಿ. ನಾನು ಯಸ್ಮಾತ್ ಕ್ಷರಂ ಅತೀತ್ಯಹಂ ಅಕ್ಷರಾದಪಿ ಚ ಉತ್ತಮಃ ಅತಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮಃ. ಅತಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮಃ. ಅಲ್ಲಿ ಅಮ್ಮಾರ್ ಇದ್ರಲ್ರಿ, ಅಂತಿದ್ರು, ಅದಾರನ್ರಿ? ಹಲೋ ಅನ್ರಿ, ಅವ್ರೊಂದ್ ಅನ್ರಿ. ಯಸ್ಮಾತ್ ಅಹಂ ಕ್ಷರಂ, ಏಕೆಂದರೆ, ಯಸ್ಮಾತ್ ಅಂದ್ರೆ ಏಕೆಂದರೆ, ಶಬ್ಸ ಅರ್ಥ ಮಾಡ್ತೇನೆ ನೋಡ್ರಿ. ಯಸ್ಮಾತ್ ಅಹಂ ಕ್ಷರಂ, ಏಕೆಂದರೆ ನಾನು ನಾಶರಹಿತವಾದಂತ ಜಡ ವರ್ಗವಾದ ಕ್ಷೇತ್ರದಿಂದ ಅತೀತ, ಸಂಪೂರ್ಣವಾಗಿ ಅತೀತನಾಗಿದ್ದೇನೆ. ಮತ್ತು ಚ ಅಕ್ಷರಾತ್ ಅತಿ ಉತ್ತಮ, ನಾನು ಅವಿನಾಶಿ ಜೀವಾತ್ಮನಿಗಿಂತಲೂ ಸಹ ಉತ್ತಮನಾಗಿದ್ದೇನೆ. ಅಥ ಆದ್ದರಿಂದ ಲೋಕದಲ್ಲಿ ಮತ್ತು ವೇದಗಳಲ್ಲಿ ಪುರುಷೋತ್ತಮನೆಂದೇ ಪ್ರಸಿದ್ಧನಾಗಿದ್ದೇನೆ ಅನ್ನುವಂಥದ್ದು ಹೇಳ್ಕೊಂತ ಬಂದಾರ. ಅದ್ರ ಮುಂದಿಂದು ಓದ್ರಿ. ಈಗ ಇದನ್ನ ಓದಿದೀವಿ, ಮತ್ತ ಅದನ್ನ ಓದಿದೆ ನಾನು. ಓದ್ರಿ, ಇದೇ ಓದಿರಲ್ಲ, ಓದ್ರಿ ಅದನ್ನ ಮುಂದಿಂದು. 19ನೇದ್ದು ಓದ್ರಿ, ಇದು ಮುಗೀತು, ಇದು ಲಾಸ್ಟ್. ಯೋ ಮಾಮೇವ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ.
ಯಮಾಂ ಕೂಡೆ ತಗೋಬೇಕ. 2 ಅಕ್ಷರ ಬರ್ತಾವಲ್ರಿ, 2 ಪೂಜಿ ಒಮ್ಗಿಲೆ ತಗೋಬೇಕ ಅದನ್ನ. ಯಮಾಂ ಏವಂ ಸಂಭೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ ಅನ್ರಿ. ಸ ಸರ್ವವಿತ್ ಭಜತಿ ಕೂಡೆ ತಗೋಬೇಕದ. ಸ ಮುಂದೆ 2 ಪೂಜಿ ಬರ್ತಾವಲ್ಲ, ಸರ್ವಭಾವೇನ ಭಾರತ. ಎಲ್ಲ ಅರ್ಜುನ, ಈ ರೀತಿ ಯಥಾರ್ಥವಾಗಿ ಯಾವ ಜ್ಞಾನಿಯು ನನ್ನನ್ನು ಪುರುಷೋತ್ತಮನೆಂದು ತಿಳಿದುಕೊಳ್ಳುತ್ತಾನೆಯೋ ಆ ಸರ್ವಜ್ಞನು ಎಲ್ಲಾ ಬಗೆಯಿಂದಲೂ ನಿರಂತರ ವಾಸುದೇವ ಪರಮಾತ್ಮನಾದ ನನ್ನನ್ನೇ ಬಯಸುತ್ತಾನೆ. ನೋಡ್ ಅರ್ಜುನ, ಏವಂ ಅಸಮ್ಮೂಢ ಯಾವ ಜ್ಞಾನಿಯೋ ಮಾಂ ನನ್ನನ್ನ, ಯಾರನ್ನ? ಪುರುಷೋತ್ತಮನನ್ನ ಜಾನಾತಿ ತಿಳಿದುಕೊಳ್ಳುತ್ತಾನೆಯೋ ಸ ಸರ್ವವಿತ್ ಆ ಸರ್ವಜ್ಞ ಸರ್ವಭಾವೇನ ಮಾಂ ಭಜತಿ ಎಲ್ಲಾ ರೀತಿಯಿಂದಲೂ ನಿರಂತರವಾಗಿ ವಾಸುದೇವ ಪರಮೇಶ್ವರನಾದ ನನ್ನನ್ನೇ ಬಯಸುತ್ತಾನೆ ಅನ್ನುವಂಥದ್ದು ಹೇಳ್ಯಾರ. ಇದು ಒಂದ್ ಸ್ವಲ್ಪ ಲೈಟ್ ಇಲ್ಲಿಲ್ಲೇ ನಮ್ಮಲ್ಲಿ ಹೋಗ್ಬಿಟ್ಟ, ಮುಂಜಾನಿಂದ ಕರೆಂಟ್ ಇಲ್ಲ. ಈ ಬ್ಯಾರೆ ಬೆಳಕಿನೊಳಗ ನಾ ಓದಾಕತ್ತೀನಿ, ಅಷ್ಟೊಂದು ಇಲ್ಲೇ ಅಂಕಿನೂ ಸರಿಯಾಗಿ ಕಾಣುವಲ್ಲು, ಅದಕ್ಕೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಾಕತ್ತೈತಿ. ಇದು ಇರ್ಲಿ, ಆದ್ರೂ ಕೂಡ ಇದ್ದದ್ರೊಳಗ ನಾವು ಓದ್ಕೊಂತ ಬಂದೀವಿ. 2 ಶ್ಲೋಕಗಳನ್ನ ಅರ್ಥವನ್ನ ಓದಿದೀವಿ. ಒಂದ್ ಶ್ಲೋಕಂಕ 2 ಪ್ಯಾರ ಅದ, ಮತ್ತೊಂದು ಶ್ಲೋಕವನ್ನು ಕೂಡ ನಿನ್ನೆ ದಿವಸ ಓದೇವಿ. ಒಂದು ಉಳಿದ ಗ್ರಂಥಗಳನ್ನು ಕೂಡ ಒಂದಿಟ್ಟು ರೆಫರ್ ಮಾಡಿದ್ದಾಗಿದೆ. ಮತ್ ಇದೇ ವಿಷಯವನ್ನ ಕುರಿತು ನಾಳೆ ಅಕಸ್ಮಾತ್ ಗುರುಗಳಿಗೆ ಆಶಾ ಮಾಡೋಣ, ಪ್ರಾರ್ಥನಾ ಮಾಡೋಣ. ಗುರುಗಳ ಆರೋಗ್ಯ ಸರಿಯಾಗಿ ಸುಧಾರಿಸಲಿ, ನಮಗೆ ಹೇಳುವಂತಾಗಲಿ. ಆ ಸಿದ್ಧಾರೂಢ ಪರಮಾತ್ಮನಲ್ಲಿ ನಾವು ನೆನಪಿಸಿಕೊಂಡು ಪ್ರಾರ್ಥಿಸಿಕೊಂಡು ಪರಮಾತ್ಮ ಅವರ ಆರೋಗ್ಯಕ್ಕೆ ಆದಷ್ಟು ಚೇತರಿಕೆಯನ್ನು ಉಂಟು ಮಾಡಲಿ ಅಂತೇಳಿ ಬಯಸಿ ನಮ್ಮ 2 ವಾಕ್ ಪುಷ್ಪಗಳನ್ನ ಅವರ ಗೈರಾಜರಿಯಲ್ಲಿ ಏನೋ ಸ್ವಲ್ಪ